ಹಂಗೆಲ್ಲ ಹೇಳೋದು ಬೇಡ. ಸೊ ಮನಿ ಬಂತು, ತುಂಬ ಒಳ್ಳೆ ವಿಷಯಗಳು ನಡೀತಾ ಇದೆ. ಏನೋ ಒಂಥರ ಎಮೋಷ್ನಲ್ ಆಗ್ತಾ ಇದೆ ಅನಿಸ್ತಾ ಇದೆ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಶು ವ್ಲಾಗ್ಸ್. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ತುಂಬ 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 ಸೂಪರ್ ಆಗಿದ್ದೀನಿ. ಏನು ಇಷ್ಟೊಂದು ಜೋಶಲ್ಲಿ ಮಾತಾಡ್ತಾ ಇದ್ದಾಳಲ್ಲ ಅಂತ ಅನ್ಕೋತಾ ಇದ್ದೀರಾ. ಬಂದಿದ್ದ ತಕ್ಷಣ ಫುಲ್ ಜೋಶಲ್ಲಿ ಇದ್ದಾಳಲ್ಲ ಹೆಂಗೆ ಏನು ಅಂತ. ಸೊ ಇವತ್ತು ಒಂದು ಒಳ್ಳೆ ಸೂಪರಾಗಿರೋ ಗುಡ್ ನ್ಯೂಸ್ ಹೇಳ್ತಾ ಇದ್ದೀನಿ. ಪ್ರಾಬಬ್ಲಿ ನೀವು ಆಲ್ರೆಡಿ ತಮ್ನೇಲಲ್ಲಿ ನೋಡಿ ತಿಳ್ಕೊಬಿಟ್ಟಿರ್ತೀರ ಏನು ಅಂತ. ಆದರೂ ನನ್ನ ಖುಷಿಗೆ ನಾನು ಇನ್ನೊಂದು ಸಲ ಹೇಳಬೇಕಲ್ವಾ. ಸೊ ಆಫ್ಟರ್ 2 years ಗೈಸ್, ಫೈನಲಿ ಐ ಗಾಟ್ ಮೈ ಯೂಟ್ಯೂಬ್ ಪೇಮೆಂಟ್. ಸೊ ಫೈನಲಿ ಯೂಟ್ಯೂಬಿಂದ ಸಂಪಾದನೆ ಮಾಡಿರೋ ದುಡ್ಡು ನನ್ನ ಕೈಗೆ ಬಂದಿದೆ. ಅದು ನನಗೆ ತುಂಬ ಖುಷಿ ಇದೆ ಗೈಸ್. ಸೊ ಇದನ್ನೇ ಗುಡ್ ನ್ಯೂಸ್ ಅಂತ ಹೇಳಿದ್ದು ನಾನು. ಓಪ್ ನಿಮಗೆ ಅನಿಸಿರುತ್ತೆ ಇವಾಗ. ಸೊ ಫೈನಲಿ ಯಶು ಎಫರ್ಟ್ಸ್ ಪೇ ಆಫ್ ಆಗಿದೆ ಅಂತ. ಡೆಫಿನೆಟ್ಲಿ ಅಮೌಂಟಿಗೋಸ್ಕರ ಯೂಟ್ಯೂಬ್ ಮಾಡಿದೆ ಅಂತ ಎಲ್ಲ ಏನೂ ಇಲ್ಲ ಗೈಸ್, ಸೀರಿಯಸ್ಲಿ ಆ ಥರದ್ದೆಲ್ಲ ಏನೂ ಇಲ್ಲ. ಬಟ್ ಸಿಕ್ಕಾಪಟ್ಟೆ ಖುಷಿ ಇದೆ. ಯಾಕಂದರೆ ನಾವು ಏನೋ ಒಂದು ಮಾಡಿದ್ದೀರಿ, ಅದಕ್ಕೇನೋ ಒಂದು ರಿಟರ್ನ್ ಸಿಕ್ಕಿದೆ ಅಂದಾಗ ಆಗೋ ಖುಷಿನೇ ಬೇರೆ. ಡೆಫಿನೆಟ್ಲಿ ನಾನು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನನ್ನ ಫಸ್ಟ್ ಸ್ಯಾಲ್ರಿ ಬಂದಿತ್ತು. ಆ್ಯಂಡ್ ಇವಾಗ ಹೊಸ ಜಾಬ್ದು ಕೂಡ ನನ್ನ ಫಸ್ಟ್ ಸ್ಯಾಲ್ರಿ ಬಂದಿದೆ. ಅದೆಲ್ಲ ಇದಕ್ಕಿಂತ ಜಾಸ್ತಿ ಇರ್ಬೋದು, ಇದಕ್ಕಿಂತ ಡಬಲ್ ತ್ರಿಬಲ್ ನಾನು ಅರ್ನ್ ಮಾಡ್ತಾ ಇರ್ಬೋದು, ಏನು ಕಂಪನಿಗೆ ಹೋಗಿ ಅಥವಾ ನಾನು ಕೆಲಸ ಮಾಡಿ. ಬಟ್ ಈ ದುಡ್ಡು ಇದೆಯಲ್ಲ, ಇದು ತುಂಬಾ ಸ್ಪೆಷಲ್, ತುಂಬ ಅಂದರೆ ತುಂಬ ಸ್ಪೆಷಲ್. ಯಾಕೆ ಸ್ಪೆಷಲ್ ಅಂದರೆ ನಮ್ಮ ಅಮ್ಮನ ಆಗ್ತಾ ಬಾ ಮಮ್ಮಿ ಒಂದು ನಿಮಿಷ ಬಾ ಮಮ್ಮಿಲಿ, ಒಂದೇ ಒಂದು ನಿಮಿಷ ಬಾ. ನಿಂಗೇನು ಅನ್ನಿಸ್ತಾ ಇದೆ ನನ್ಗೆ ಕಾಸು ಬಂದಿರೋದು ಯೂಟ್ಯೂಬಿಂದ? ನೋಡಿ ಗೈಸ್, ನಮ್ಮ ಅಮ್ಮನಿಗೂ ಅಷ್ಟೇ ನಾ ಕಾಸು ಇದು ಬೀಪ್ 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 ಬಂದಿರೋದು ನಾನು ಅರ್ನ್ ಮಾಡೋದಕ್ಕಿಂತ ತುಂಬಾ ಕಮ್ಮಿ ಅಂತ ಹೇಳ್ಬೋದು. ಬಟ್ ಆದ್ರೂ ನಮ್ಮ ಮನೇಲೇ ಹೇಳ್ತಾ ಇಲ್ವಾ 10 ಲಕ್ಷ ಬಂದಿರೋಷ್ಟು ಖುಷಿ ಆಗ್ತಾ ಇದೆ ಅಂತ. ಸೊ ಹಾಗೆ ಈ ದುಡ್ಡು ಅಷ್ಟು ವ್ಯಾಲ್ಯೂ ಇದೆ. ಬಿಕಾಸ್ ಏನೋ ಹೆಂಗೆ ಹೇಳಬೇಕು ಏನು ಅಂತ ನಂಗೆ ನಿಜವಾಗೂ ಗೊತ್ತಾಗ್ತಾ ಇಲ್ಲ. ಬಟ್ ಆದರೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಈ ದುಡ್ಡು ಬಂದಾಗ. ನನ್ನ ಫಸ್ಟ್ ಸ್ಯಾಲ್ರಿ ಬಂದಾಗೂ ನಾನು ಎಷ್ಟು ಖುಷಿ ಪಟ್ಟಿರಲಿಲ್ಲ. ಬಟ್ ಈ ಅಮೌಂಟು ನನ್ನ ಬ್ಯಾಂಕ್ ಅಕೌಂಟಿಗೆ ಬಂದಾಗ ನನಗಾಗಿದ್ದ ಖುಷಿ ಸೀರಿಯಸ್ ಆಗಿ ನಾನು ಎಕ್ಸ್ಪ್ಲೈನೇ ಮಾಡೋಕ್ಕಾಗಲ್ಲ. ನಮ್ಮ ಚಿಂಟು ಯಾವಾಗಲೂ ಡಿಸ್ಟರ್ಬ್ ಮಾಡ್ತಾನೆ ಗೈಸ್. ವಿಡಿಯೋ ಮಾಡಬೇಕಾದ್ರೆ ಫಸ್ಟು ಒಂದು ಮೈಕ್ ತೊಗೋಬೇಕು. ನಾನು ಈ ಯೂಟ್ಯೂಬಿಂದ ಬಂದಿರೋ ಮನಿನ ಯೂಟ್ಯೂಬ್ ಮೇಲೆ ಇನ್ವೆಸ್ಟ್ ಮಾಡ್ತೀನಿ. ಸೊ ಒಂದು ಮೈಕ್ ಪಕ್ಕ. ಅದೇ ನನ್ನ ಫಸ್ಟ್ ಸ್ಯಾಲ್ರಿ ಕೂಡ ನನಗೆ ಇಷ್ಟು ಖುಷಿ ಕೊಟ್ಟಿರಲಿಲ್ಲ. ಯೂಟ್ಯೂಬಿಂದ ಅಮೌಂಟ್ ಬಂದಿದ್ದು ನನಗೆ ಅಷ್ಟು ಖುಷಿ ಆಗೋಯಿತು ಸೀರಿಯಸ್ಸಾಗಿ. ಆ್ಯಂಡ್ ತುಂಬ ಜನ ತುಂಬ ಬೇಗ ಅರ್ನ್ ಮಾಡಿಬಿಟ್ಟಿರ್ತಾರೆ, ಅವ್ರಿಗೇನು ಅದು ಮ್ಯಾಟ್ರೇ ಆಗಿರಲ್ಲ. ಬಟ್ ನನಗೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 2 years ಆಗಿದೆ. ಆ್ಯಂಡ್ ನಾನು ಇವಾಗೆಲ್ಲ ಏನೋ ಟ್ರೆಂಡಿಂಗ್ ಆಗಿಬಿಟ್ಟಿದೆ, ಎಲ್ಲರೂ ಮಾಡ್ತಾ ಇದ್ದಾರೆ ಅಂತ ಏನು ಮಾಡೋಕ್ಕೆ ಶುರು ಮಾಡಿದ್ದಲ್ಲ. ನಾನು 2 ವರ್ಷ ಹಿಂದೆಯಿಂದ ಯೂಟ್ಯೂಬ್ ಮಾಡ್ತಾಯಿದ್ದೀನಿ. ಸೊ ಯಾಕೆ ಮಾಡ್ತಾಯಿದ್ದೆ ಏನು ಅನ್ನೋದು ಲೈಕ್ ನನ್ನ ಯೂಟ್ಯೂಬ್ ಜರ್ನಿನ ಹೇಳೋಣ ಈ ದಿನ. ಲೈಕ್ ದಿಸ್ ಇಸ್ ದ ರೈಟ್ ಟೈಮ್ ಟು ಟೆಲ್ ಅಂತ ಅನ್ನಿಸ್ತಾ ಇದೆ ನನಗೆ. ಸೊ ಅದಕ್ಕೆ ಇವತ್ತು ಹೇಳೋಣ ಅಂತ ಅಂದ್ಬಿಟ್ಟು ಕೂತ್ಕೊಂಡಿದ್ದೀನಿ. ಫಸ್ಟ್ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದು, ಫಸ್ಟ್ ನನ್ನ ಯೂಟ್ಯೂಬಲ್ಲಿ ಫಸ್ಟ್ ವಿಡಿಯೋ ಅಂತ ಅಪ್ಲೋಡ್ ಮಾಡಿದ್ದು ನಾನು October 16th, 2023 ನಾನು ಫಸ್ಟ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಆ ವಿಡಿಯೋ ಅಪ್ಲೋಡ್ ಮಾಡ್ಬೇಕಾದ್ರೆ ಸಿಕ್ಕಾಪಟ್ಟೆ ಭಯ ಇರುತ್ತೆ. ಇದು ಗೊತ್ತಿಲ್ಲ ಯಾರ್ಯಾರು ಹೇಗೆ ತಗೋತಾರೋ, ಯಾರ್ಯಾರು ಏನೇನು ಜಡ್ಜ್ ಮಾಡ್ತಾರೋ, ಯಾರು ಏನೇನು ಮಾತಾಡ್ತಾರೋ, ಯಾರು ಏನೇನಂತ ಟೀಸ್ ಮಾಡ್ತಾರೋ, ಈ ಥರ ಎಲ್ಲ ಸಿಕ್ಕಾಪಟ್ಟೆ ತಲೆಯಲ್ಲಿ ವಿಷಯಗಳಿರುತ್ತೆ. ಬಟ್ ಆದರೆ ನನಗೆ ಈ ಒಂದು
ಪ್ಯಾಷನ್ ಅನ್ನೋದೇನಿದೆ ಇದ್ರ ಮೇಲೆ, ಅದು ಸಿಕ್ಕಾಪಟ್ಟೆ ಒಳಗಿಂದ ನನಗೆ ಇನ್ಸ್ಪೈರ್ ಮಾಡ್ತಾ ಇರುತ್ತೆ. ನಾನು ಇದನ್ನು ತುಂಬ ಮುಂಚೆಯಿಂದನೇ ಅಂದ್ಕೊಂಡಿರ್ತೀನಿ, ಬಟ್ ಆದರೆ ಮಾಡೋಕ್ಕೆ ಧೈರ್ಯ ಬಂದಿರಲ್ಲ. ಯಾವಾಗ ನನ್ನ ಡಿಗ್ರಿ ಕಂಪ್ಲೀಟ್ ಆಗುತ್ತೆ, ನಾನು ಕಾಲೇಜ್ಗೆ ಹೋಗ್ತಾ ಇರಲ್ಲ, ಮನೇಲಿ ಇರ್ತೀನಿ. ಸೊ ಇವಾಗ ಸದ್ಯಕ್ಕೆ ಯಾರೂ ಇರಲ್ಲ, ನನ್ನ ಹೊರಗಡೆ ಯಾರು ನನ್ನ ಜಡ್ಜ್ ಮಾಡೋರು ಇರಲ್ಲ, ನಾನು ಮನೆ ಒಳಗಡೆನೇ ಇರ್ತೀನಿ, ಯಾರು ನನ್ನ ಹತ್ರ ಏನು ಬಂದು ಮಾತಾಡಲ್ಲ. ಸೊ ಯಾರಾದರೂ ಏನಾದ್ರು ಅಂದ್ಕೊಂಡ್ರು ನನಗೆ ಗೊತ್ತಾಗಲ್ಲ, ನನಗೆ ಇಷ್ಟ ಇರೋದು ನಾನು ಮಾಡೋಣ ಅನ್ನೋ ಒಂದು ಮೈಂಡ್ಸೆಟ್ ಇಟ್ಕೊಂಡು ನಾನು ಸ್ಟಾರ್ಟ್ ಮಾಡಿದ್ದು. ಅನ್ಫಾರ್ಚುನೇಟ್ಲಿ ಡಿಗ್ರಿ ಆದಮೇಲೆ ನಾನು MBA ಶುರು ಮಾಡ್ತೀನಿ. MBA ಶುರು ಮಾಡಿದಾಗ ಹೊರಗಡೆ ಹೋಗೋಕ್ಕೆ ಶುರು ಮಾಡ್ತೀನಿ. ಆವಾಗೆಲ್ಲ ತುಂಬ ಜನ ಟೀಸ್ ಮಾಡಿರೋರು ಇದ್ದಾರೆ, ತುಂಬ ಜನ ಎನ್ಕರೇಜ್ ಮಾಡಿರೋರು ಇದ್ದಾರೆ. ಎಲ್ಲ ಥರ ಜನಗಳನ್ನ ನೋಡಿದ್ದೀನಿ ನಾನು ಈ ಜರ್ನಿಯಲ್ಲಿ. ಆ್ಯಂಡ್ ಬಟ್ ನನಗೆ ಒಂದು ಖುಷಿ ಏನಂದರೆ, ನನಗೇನು ಬೇಕಿತ್ತು ಅದಕ್ಕೆ ನಾನು ಸ್ಟ್ಯಾಂಡ್ ಆಗಿದ್ದೀನಿ. ನನಗೇನು ಬೇಕಿತ್ತು ಅದನ್ನು ನಾನು ಮಾಡ್ತಾಯಿದ್ದೀನಿ. ನನ್ನ ಪ್ಯಾಷನ್ ಏನಿದೆ, ನನಗೆ ಖುಷಿ ಏನು ಕೊಡುತ್ತೆ ಅದನ್ನು ನಾನು ಸ್ಟಾಪ್ ಮಾಡಲಿಲ್ಲ. ಯಾರು ಏನು ಮಾತಾಡಿದ್ರು, ಯಾರು ಏನು ಹೇಳಿದ್ರು, ಯಾರು ಏನು ಟೀಸ್ ಮಾಡಿದ್ರು, ನಾನು ಅಕ್ಸೆಪ್ಟ್ ಮಾಡಿಕೊಂಡು ಬಂದಿದ್ದೀನಿ. ಆ್ಯಂಡ್ ನಿಮ್ಗೆ ಗೊತ್ತಿಲ್ಲ, ನಾನು MBAಗೆ ಹೋದಾಗ್ಲೂ ಕೆಲವೊಂದು ತುಂಬ ಯಾರ ಹತ್ರನೂ ನಾನು ಹಿಂಗೆ ಬ್ಲಾಗ್ಸ್ ಮಾಡ್ತೀನಿ ಅಂತ ಹೇಳ್ಕೊಂಡಿರಲಿಲ್ಲ. ಆ್ಯಂಡ್ ಯಾರಿಗಾದ್ರೂ ಅವರೇ ಗೊತ್ತಾಗಿ ನನ್ನ ಹತ್ರ ಬಂದು ಮಾತಾಡಿದಾಗೂ ಕೂಡ ನಾನು ತುಂಬ ಅನ್ಕಂಫರ್ಟ್ ಫೀಲ್ ಆಗ್ತಾಯಿದ್ದೆ. ನಾನು ಹೇಳ್ಕೊಳಕ್ಕೂ ಏನೋ ಒಂಥರ ಲೈಕ್ ಅವ್ರು ಯಾರೇ ಮಾತಾಡಿದ್ರು ಟೀಸಿಂಗ್ ಥರನೇ ಮಾತಾಡೋರು. ಆ್ಯಂಡ್ ನನಗೂ ಅದು ಸಿಕ್ಕಾಪಟ್ಟೆ ಅನ್ಕಂಫರ್ಟ್ ಫೀಲ್ ಆಗ್ತಾಯಿತ್ತು. ಆ್ಯಂಡ್ ನಾನು ಜಾಸ್ತಿ ಅದ್ರ ಬಗ್ಗೆ ಕಾನ್ವರ್ಸೇಟೇ ಮಾಡ್ತಾ ಇರಲಿಲ್ಲ. ನಾನು ಕಮ್ಯುನಿಕೇಷನ್ನ ಹಾಗೆ ಸ್ಟಾಪ್ ಮಾಡಿಬಿಡ್ತಾಯಿದ್ದೆ. ಸೊ ದಟ್ ಈಸ್ ಹೌ ಐ ವಾಸ್. ಆ್ಯಂಡ್ ನಾವು ನನಗೆ ಸಖತ್ ಖುಷಿಯಿಂದ ವ್ಲಾಗ್ಸ್ ಮಾಡ್ತಾಯಿದ್ದೀನಿ. ನಾನು ವ್ಲಾಗ್ ಮಾಡಬೇಕಾದ್ರೆ ತುಂಬ ಖುಷಿಯಾಗಿರ್ತೀನಿ, ಆ್ಯಕ್ಟಿವ್ ಆಗಿರ್ತೀನಿ. ನಾನೀಗ ಸ್ಯಾಟರ್ಡೆ ಸಂಡೇಸ್ ತುಂಬ ಬೇಜಾರಾಗಿದ್ರು ಏನಾದರೂ ಇರಲಿ, ನನಗೆ ಏನೇ ಪ್ರಾಬ್ಲಮ್ಸ್ ಇರಲಿ, ಏನೇ ಇರಲಿ, ನಾನು ವಿಡಿಯೋ ಮಾಡ್ತಾಯಿದ್ರೆ ನಾನು ಪ್ರೊಆಕ್ಟಿವ್ ಆಗಿಬಿಡ್ತೀನಿ. ನಾನು ತಾನೇ ಖುಷಿ ಅನ್ನೋದು ಸಿಗುತ್ತೆ ಒಳಗಿಂದ. ಸೊ ದಟ್ ಈಸ್ ಪ್ಯಾಷನ್ ಯಾವಾಗಲೂ ನಿಮಗೆ ಖುಷಿ ಕೊಡುತ್ತೆ. ಆ್ಯಂಡ್ ದಟ್ ಈಸ್ ಹೌ ಇಟ್ ಸ್ಟಾರ್ಟೆಡ್. ಅಕ್ಟೋಬರ್ 16 ನನ್ನ ಫಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಮಾಡೋದ್ಕಿಂತ ಮುಂಚೆ 1 ತಿಂಗಳು ಮುಂಚೆ ಆ ವಿಡಿಯೋ ಆಗಿರೋದು ರೆಡಿ ಆಗಿರುತ್ತೆ. ಬಟ್ ಆದರೆ ಅಪ್ಲೋಡ್ ಮಾಡೋಕ್ಕೆ ಭಯದಿಂದ 1 ತಿಂಗಳಿಂದ ಕ್ಯಾರಿ ಮಾಡ್ಕೊಂಡು ಬಂದಿರ್ತೀನಿ. ಫಸ್ಟು ಆ ವಿಡಿಯೋನ ನಮ್ಮ ಅಕ್ಕಂಗೆ ಶೇರ್ ಮಾಡಿರ್ತೀನಿ. ನಮ್ಮ ಅಕ್ಕ ಏನು ಹೇಳ್ತಾಳೆ ನೋಡೋಣ ಅಂತ. ಅವಳು ಮಾಡೇ ಬಿಡು ನೋಡೋಣ ಏನಾಗುತ್ತೆ ಆಗಲಿ ಅಂತ ಫುಲ್ ಸಪೋರ್ಟಿವ್ ಆಗಿ ಚೆನ್ನಾಗಿದೆ ಮಾಡೆ ಅಂತ ಹೇಳಿಬಿಟ್ಟು ಅವಳು ಫಸ್ಟು ಒಂದು ಪಾಸಿಟಿವ್ ಕಾಂಪ್ಲಿಮೆಂಟ್ನ ಕೊಡ್ತಾಳೆ. ಅವಳಿಗೆ ಫಸ್ಟು ವಿಡಿಯೋ ಕಳಿಸಿದ್ದು ನಾನು. ಸೊ ಆಮೇಲೆ ಸರಿ, ಆ ಧೈರ್ಯದ ಮೇಲೆ, ಅವಳು ಹೇಳಿದ ಧೈರ್ಯದ ಮೇಲೆ ಸರಿ ಅಂತ ಅಪ್ಲೋಡ್ ಮಾಡಿಬಿಡ್ತೀನಿ. ಅಪ್ಲೋಡ್ ಮಾಡಬೇಕಾದ್ರೂ ಕೂಡ ಗೈಸ್, ಲೈಕ್ ಒಂದು ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಆಲ್ಮೋಸ್ಟ್ ನಮಗೆ 8 to 10 GB 12 GB ವರೆಗೂ ಎಲ್ಲ ಡೇಟಾ ಬೇಕಾಗುತ್ತೆ. ಅಕಾರ್ಡಿಂಗ್ ಟು ಎಷ್ಟು ಮಿನಿಟ್ಸ್ ಇದೆ ವಿಡಿಯೋ ಅನ್ನೋದ್ರ ಮೇಲೆ. ಸೊ ನನಗೆ ಅದು ಐಡಿಯಾ ಇರಲಿಲ್ಲ. ಫಸ್ಟ್ ಟೈಮ್ ಅಪ್ಲೋಡ್ ಮಾಡಿದಾಗ ಏನೋ ಆಗೋಗ್ಬಿಡುತ್ತೆ ಅಂತ ಅಂದ್ಕೊಂಡು ಮಾಡ್ತೀನಿ. ಬೆಳಿಗ್ಗೆ ಅಪ್ಲೋಡಿಗೆ ಹಾಕಿದ್ರೆ ಅದು ನೆಕ್ಸ್ಟ್ ದಿನ ಬೆಳಗ್ಗೆವರೆಗೂ ಅಪ್ಲೋಡ್ ಆಗ್ತಾನೇ ಇದೆ ನನ್ನ ಫೋನ್. ಆಮೇಲೆ ನಾನು ಅದು ಎಷ್ಟು ಸಲ ಡೇಟಾ ಆ್ಯಡ್ ಆನ್ ಮಾಡಿದ್ದೀನಿ ಅಂದರೆ, ಅದಕ್ಕೆ ಫಸ್ಟ್ ಟೈಮ್ ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಏನಿಲ್ಲ ಅಂದರೂ ಒಂದು 10 ಸಲ ಆ್ಯಡ್ ಆನ್ ಮಾಡಿದ್ದೀನಿ. ಡೇಟಾನ ಆ್ಯಡ್ ಆನ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನನಗೆ ಗೊತ್ತಿಲ್ಲ, ನಂಗೆ ಐಡಿಯಾ ಇಲ್ಲ ಇಷ್ಟೆಲ್ಲ ನೆಟ್ ಬೇಕಾಗುತ್ತೆ ಅದು ಇದು ಅಂತೆಲ್ಲ. ಸೊ ಆಮೇಲೆ ಗೊತ್ತಾಗಿ ಎಲ್ಲ ಏನೇನು ಬೇಕು ಅದನ್ನು ಮಾಡ್ಕೊಂಡಿದ್ದೀನಿ. ಸೊ ಆ್ಯಂಡ್ ಅಟ್ಲೀಸ್ಟ್ 2 years ಆದಮೇಲಾದರೂ ಐ ಕ್ಯಾನ್ ಟೆಲ್ ಎವ್ರಿಬಡಿ. ತುಂಬ ಜನ ಯೂಟ್ಯೂಬ್ ಮಾಡ್ತಾಯಿದ್ದೀನಿ ಅಂದ ತಕ್ಷಣ ಕೇಳ್ತಾ ಇದ್ದಿದ್ದೆ ಇದೊಂದು, ದುಡ್ಡು ಬರ್ತಾ ಇದೆಯಾ ಏನು ಹಿಂಗೆ. ಸೊ ಹಾಗೆ ಸ್ಟೋರೇಜ್ ಇಶ್ಯೂಸ್ ಬಂದ್ಬಿಡ್ತು. ಸೊ ಎಲ್ಲ ಡಿಲೀಟ್ ಮಾಡಿಬಿಟ್ಟು ಮತ್ತೆ ಮಾಡ್ತಾಯಿದ್ದೀನಿ. ಯಾವಾಗ ಯೂಟ್ಯೂಬ್ ಮಾಡ್ತಾಯಿದ್ದೀನಿ ಅಂತ ಗೊತ್ತಾಯಿತು ಅವಾಗೆಲ್ಲ ಪ್ರತಿಯೊಬ್ಬರು ಕೇಳ್ತಿದ್ದು ದುಡ್ಡು ಬರ್ತಾಯಿದೆಯಾ. ಈ ಕ್ವೆಶನ್ ಕೇಳದೆ ಇರೋರು ಇಲ್ಲ ಅನಿಸುತ್ತೆ ನನ್ನ ಲೈಫಲ್ಲಿ. ಪ್ರತಿಯೊಬ್ಬರು ಕೇಳ್ತಾಯಿದ್ರು, ಅವ್ರಿಗೆಲ್ಲ ಇವತ್ತು ಆನ್ಸರ್ ಮಾಡಿಬಿಡ್ತೀನಿ. ಬಂದಿದೆ, ಒಂದೇ ಒಂದು ಸಲ ಬಂದಿದೆ ಸದ್ಯಕ್ಕೆ ಅಷ್ಟೆ. ಆ್ಯಂಡ್ ಎಷ್ಟು ಬಂದಿದೆ, ಅಯ್ಯೋ ಇಷ್ಟೆಲ್ಲ ಮಾತಾಡ್ಕೊಂಡು ಎಷ್ಟು ಬಂದಿದೆ ಅನ್ನೋದೇ ಹೇಳಲಿಲ್ಲ. ಸೊ ಎಷ್ಟು ಬಂದಿದೆ ಅಂತ ಡೆಫಿನೆಟ್ಲಿ ಯೂಟ್ಯೂಬ್ ಗೈಡ್ಲೈನ್ಸ್ ಅದು ಇದು ಕಾನ್ಫಿಡೆನ್ಷಿಯಲಿಟಿ ಇದೆಲ್ಲದರಿಂದ ಎಕ್ಸಾಕ್ಟಾಗಿ ನಾನು ಇಷ್ಟೇ ಬಂದಿದೆ ಅಂತ ಹೇಳೋಕ್ಕಾಗಲ್ಲ. ಸೊ ನಾನು ಒಂದು ಕೆಲಸ ಮಾಡ್ತೀನಿ, ನಂದು ಎಷ್ಟು $, ನನಗೆ ಪೇ ಆಗಿದೆ ಅನ್ನೋದನ್ನು ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಇಲ್ಲಿ ಹಾಕಿರ್ತೀನಿ. ಸೊ ನೀವು ಅದು ಎಷ್ಟು ಇಂಡಿಯನ್ ರುಪೀಸ್ ನನಗೆ ಬಂದಿರ್ಬೋದು ಅಂತ ಕಮೆಂಟಲ್ಲಿ ತಿಳಿಸಿ. ಇಫ್ ಇನ್ ಕೇಸ್ ನೀವು
ಕಮೆಂಟಲ್ಲಿ ತಿಳಿಸಿರೋದೇನಾದರೂ ಕರೆಕ್ಟ್ ಇದ್ದರೆ ಆ ಕಮೆಂಟ್ನ ನಾನು ಪಿನ್ ಮಾಡ್ತೀನಿ. ದಟ್ ಈಸ್ ದ್ಯಾಟ್. ಸೊ ದಿಸ್ ಮಂತ್ ಇಸ್ ಸೋ ಮಚ್ ಸ್ಪೆಷಲ್. ನಾನು ತುಂಬ ಲಕ್ಷ್ಮಿ ಆವರಿಸ್ಕೊಂಬಿಟ್ಟಿದ್ದಾಳೆ ನನ್ನ ಲೈಫಲ್ಲಿ ಅನಿಸುತ್ತೆ. ಹಂಗೆಲ್ಲ ಹೇಳೋದು ಬೇಡ. ಸೊ ಯಾ, ನನ್ನ ಫಸ್ಟ್ ಸ್ಯಾಲ್ರಿ ಬಂತು, ನನ್ನ ಯೂಟ್ಯೂಬ್ ಮನಿ ಬಂತು, ತುಂಬ ಒಳ್ಳೆ ವಿಷಯಗಳು ನಡೀತಾ ಇದೆ. ಸೊ ಹೀಗೆ ಇರಲಿ ಎಲ್ಲ ಅಂತ ಆಶಿಸ್ತೀನಿ. ಗೊತ್ತು, ಏನೋ ಒಂಥರ ಎಮೋಷ್ನಲ್ ಆಗ್ತಾ ಇದ್ದೀನಿ ಅನಿಸ್ತಾ ಇದೆ. ನೋ, 2 years of efforts, guys. Seriously, 2 years. ಓಕೆ, ಸೊ ಯಾ, ಇದೊಂದನ್ನು ಅಪ್ಡೇಟ್ ಮಾಡಬೇಕಿತ್ತು. ಬಿಕಾಸ್ ತುಂಬ ಜನಕ್ಕೆ ಇದೊಂದು ಕ್ವೆಶನ್ ಇದ್ದೇ ಇರುತ್ತೆ. ಯೂಟ್ಯೂಬ್ ಮಾಡ್ತಾ ಇದ್ದಾರೆ ಅಂದ ತಕ್ಷಣ ಓಕೆ ಇವ್ರಿಗೆ ಅಮೌಂಟ್ ಬಂತಾ, ಹೊರಗಡೆ ಅವ್ರಿಗೂ ಅಷ್ಟೇ ಅಮೌಂಟ್ ಬಂತಾ, ನಿನಗೆ ಅಮೌಂಟ್ ಏನಾದ್ರು ಬರ್ತಾ ಇದೆಯಾ ಯೂಟ್ಯೂಬಿಂದ, ಈ ಕ್ವೆಶನ್ ಇರುತ್ತೆ. ಸೊ ಎಲ್ರಿಗೂ ಅಪ್ಡೇಟ್ ಮಾಡಿಬಿಡೋಣ ಈ ವಿಡಿಯೋ ಮೂಲಕ ಅನಿಸ್ತು. ಅದಕ್ಕೆ ಈ ವಿಡಿಯೋ ಮಾಡಿದ್ದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ, ನಿಮಗೇನಾದರೂ ಇದರಿಂದ ಖುಷಿ ಅನಿಸಿದ್ರೆ ಪ್ಲೀಸ್ ಕಂಗ್ರಾಟ್ಸ್ ಅಂತ ಮೆಸೇಜ್ ಹಾಕಿ. ಆ್ಯಂಡ್ ಎಷ್ಟು ಅಮೌಂಟ್ ಬಂದಿರ್ಬೋದು ಅನ್ನೋದನ್ನು ಕಮೆಂಟ್ ಮಾಡಿ. ಆ್ಯಂಡ್ ನೋ ದೃಷ್ಟಿಯ ಪ್ಲೀಸ್. ಬಾಯ್ ಬಾಯ್, ಮತ್ತೆ ಸಿಗುವ.